Question number 5. Question number 5. Page 141. 141. Ram, Beam and so are equal partner. Therefore, the Ram is a non-working partner. Non-working partner ಅನ್ನುವಂಥದ್ದು ಯಾವುದಕ್ಕೆ ಯೂಸ್ ಆಗ್ತದೆ ಅಂತಂದ್ರೆ at the time of calculation of remuneration. At the time of calculation of remuneration after book profit. After book profit. Office expenses, rent, salary, donations, advertisement ಅದು ಏನು ಬೇಕಾದ್ರೆ ನಮಗೇನು ಸಮಸ್ಯೆ ಇಲ್ಲ, ಇರಲಿ ಏನು ಬೇಕಾದ್ರೂ. ನಾನು ಅಡ್ಜಸ್ಟ್ಮೆಂಟ್ ಓದ್ತೀನಿ. ಸ್ಯಾಲರಿ ಇನ್ಕ್ಲೂಡ್ ಸ್ಯಾಲರಿ ಆಫ್ ಬೀಮ್ 30,000 so 20,000. ಡಿಪ್ರಿಸಿಯೇಷನ್ allowable as per income tax rule 15,000. ಡೊನೇಷನ್ ಇನ್ಕ್ಲೂಡ್ಸ್ 10,000 ಟು ನ್ಯಾಷನಲ್ ಡಿಫೆನ್ಸ್ ಫಂಡ್. ಇರಲಿ, ನಮಗೇನು ಸಮಸ್ಯೆ ಇಲ್ಲ. ಬ್ಯಾಲೆನ್ಸ್ ರೆಕಗ್ನೈಸ್ ಸ್ಕೂಲ್. ಕ್ಯಾಪಿಟಲ್ ನಮಗೆ ಗೊತ್ತಿದೆ, ಕ್ಯಾಪಿಟಲ್ ವೈ ದಟ್ ವಿಲ್ ಯೂಸ್ ಟು ಫೈಂಡ್ ಔಟ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. Compute the book profit and income from firm. The share calculates share of the partner. Now you are supposed to calculate what should be the book profit, what is the income from business, and what is the net tax liability. Net tax liability. Now ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ, ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ ಸಮ್ಟೈಮ್ಸ್ ಟೋಟಲಿಂಗ್ ಮಿಸ್ಟೇಕ್ ಇರ್ಬೋದು, ಅದನ್ನು ಕರೆಕ್ಟ್ ಮಾಡಿಕೊಳ್ಳಬೇಕು. ಯಾಕಂದರೆ ನಾವು 15 ನಿಮಿಷದಲ್ಲಿ ಈ ಒಂದು ಪ್ರಾಬ್ಲಮನ್ನು ಮುಗಿಸಬೇಕು. ಅರ್ಜೆಂಟೆಲ್ಲ ಮಾಡ್ಕೊಂಡು ಹೋಗ್ತೀವಿ. 15 ನಿಮಿಷದಲ್ಲಿ ಮುಗಿಸಿಲ್ಲ ಅಂತಿದ್ರೆ ಅದು ಅಪ್ಲೋಡು ಆಗೋದಿಲ್ಲ, ಡೌನ್ಲೋಡು ಆಗೋದಿಲ್ಲ. ಫಾಸ್ಟಲ್ಲಿ ಮಾಡುವಾಗ ಕೆಲವೊಂದು ಸಂದರ್ಭಗಳಲ್ಲಿ ಸಮ್ ಕ್ಲರಿಕಲ್ ಎರರ್ ವಿ ಕ್ಯಾನ್ ಫೈಂಡ್. ಕ್ಲರಿಕಲ್ ಎರರ್ ಅಂದರೆ ಬರೆಯುವಾಗ ತಪ್ಪಾಗುವಂಥದ್ದು ಅಂಥದ್ದು, ಮತ್ತು ಟೋಟಲಿಂಗ್ ಮಿಸ್ಟೇಕ್ ಆಗುವುದು. ಅದನ್ನು ನೀವು ಸರಿಪಡಿಸಿಕೊಳ್ಳಬೇಕು. ನಾನು ಬಾಯಲ್ಲಿ ಹೇಳುವಂಥದ್ದು ಕರೆಕ್ಟ್ ಆಗಿರ್ತದೆ, ಬರೆದಾದ್ಮೇಲೆ ಅಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಬರಲು ಬಹುದು, ಅದನ್ನು ಸರಿಪಡಿಸಿಕೊಳ್ಳಬೇಕು. ನಾವು ಸ್ಟೇಟ್ಮೆಂಟ್ ಶೋಯಿಂಗ್ income from business. Statement showing income from business. Net profit as per profit and loss account. Net profit as per profit and loss account. How much the net profit here is? 3,10,000. 3,10,000. And expenses in the procedure. Expenses disallowed. Now ಬಿಸ್ನೆಸ್ ಗೆ ಸಂಬಂಧಪಟ್ಟದನ್ನು ಬರೀಲಿಕ್ಕಿಲ್ಲ, ಬಿಸ್ನೆಸ್ಗೆ ಅಸಂಬದ್ಧವಾದನ್ನೆಲ್ಲ ಬರೀತಾ ಹೋಗಬೇಕು. ನಾವು ಆಫೀಸ್ ಎಕ್ಸ್ಪೆನ್ಸಸ್, yes, which is related to the business. Is there an adjustment for that? No, there is no adjustment. Thereafter, rent is a business, but there is no adjustment. Salary, yes, is a business. Salary is to be given to the workers. Is a business, but there is an adjustment here. Salary includes being ಮತ್ತು ಸೋಮ್. ಪಾರ್ಟ್ನರ್ ಸ್ಯಾಲರಿ, ಪಾರ್ಟ್ನರ್ಗೆ ಸ್ಯಾಲರಿ ಕೊಡುವಂಗಿಲ್ಲ, ಓನರ್ಗೆ ಸ್ಯಾಲರಿ ಕೊಡುವಂಗೆ ಇಲ್ಲ. ಇಟ್ಸ್ ನಾಟ್ ಎ ಬಿಸ್ನೆಸ್. ಸ್ಯಾಲರಿ ಟು ಯಾರಿಗೆ? ಬೀಮ್. ಸ್ಯಾಲರಿ ಟು ಸೋಮ್ ಎಷ್ಟು? 30,000 and 20,000. Thereafter, donations, yes, it's not a business. Adjustment ಇದೆ. ನ್ಯಾಷನಲ್ ಡಿಫೆನ್ಸ್ ಫಂಡ್ ಬ್ಯಾಲೆನ್ಸ್ ಹೇಗಿದ್ರು ಡೊನೇಷನ್ ಇಸ್ ನಾಟ್ ಎ ಬಿಸ್ನೆಸ್. ಒಂದು ಬಿಸ್ನೆಸ್ ರನ್ ಮಾಡುವಾಗ ಡೊನೇಷನ್ ಕೊಡಬೇಕು ಅಂತ ಉಂಟಾ? ನೋ, ದಟ್ ಶುಡ್ ಬಿ ಕನ್ಸಿಡರ್ಡ್. ಡೊನೇಷನ್ ಎಷ್ಟು? 20,000. Thereafter, advertisement. Yes, you are supposed to give the advertisement to run a business. RBD, ರಿಸರ್ವ್ ಇಡುವಂತದ್ದು ಬಿಸ್ನೆಸ್ ಅಲ್ಲೇ ಅಲ್ಲ. RBD ಎಷ್ಟು? 20,000. Next, sundry expenses. Yes, other expenses is a business. Adjustment ಏನಾದರೂ ಉಂಟಾ? ಏನಿಲ್ಲ, there is no adjustment. Bad debts, yes, business. RBD business ಅಲ್ಲ, bad debts business ಅಲ್ಲಿ ಲಾಸ್ ಆಗೋದು ಕಾಮನ್. ಕಸ್ಟಮರ್ ಇಂದ ಲಾಸ್ ಆಗೋದು. ಬ್ಯಾಡ್ ಡೆಟ್ಸ್ ಅಂದ್ರೆ ಯಾರು? ಕಸ್ಟಮರ್ಸ್ ಅಂದ್ರೆ ಏನು? ಬಿಸ್ನೆಸ್ ಇಸ್ ಎ ಬಿಸ್ನೆಸ್. RBD ಅಲ್ಲ, ಲೈಕ್ಲಿ ಲಾಸ್ ಅದು. ಬ್ಯಾಡ್ ಡೆಟ್ಸ್ ಡಿಕ್ಲೇರ್ಡ್ ಲಾಸ್ ಇಸ್ ಎ ಬಿಸ್ನೆಸ್. ಡೆಪ್ರಿಸಿಯೇಷನ್ ರಿಸರ್ವ್ is a business. Reserve is not a business. ಆದ ಕಾರಣ ತಗೊಳ್ಳಲೇ
ಬೇಕು. ಬರೇ ಡೆಪ್ರಿಸಿಯೇಷನ್ ಕೊಟ್ಟರೆ ಇಸ್ ಬಿಸ್ನೆಸ್. ಡೆಪ್ರಿಸಿಯೇಷನ್ ರಿಸರ್ವ್ ಕೊಟ್ಟರೆ ಅಡ್ಜಸ್ಟ್ಮೆಂಟ್ ಏನಾದರೂ ಉಂಟಾ? ಇಲ್ಲ. ಇಲ್ಲಲ್ವಾ? ಡೆಪ್ರಿಸಿಯೇಷನ್ ಇದೆ ನೋಡಿ. ಡೆಪ್ರಿಸಿಯೇಷನ್ ಅಲೋವಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ 15,000. ಸೊ ಡೆಪ್ರಿಸಿಯೇಷನ್ ರಿಸರ್ವ್ 40 ಇದೆ, ಅದ್ರಲ್ಲಿ 15,000 ಅಲೋವಬಲ್ ಇಸ್ ಎ ಬಿಸ್ನೆಸ್. ಆವಾಗ ನಾಟ್ ಅಲೋವಬಲ್ ಎಷ್ಟು? ಡೆಪ್ರಿಸಿಯೇಷನ್ ರಿಸರ್ವ್ 40 ಮೈನಸ್ 15. 15 ಅಲೋಡ್ ಆದರೆ ಡಿಸರ್ವ್ಡ್ ಎಷ್ಟು? 25. Thereafter, interest on capital. We know interest on capital ಯಾರೆಲ್ಲ? ರಾಮ್ ಭೀಮ್ ಸೋಮ್. ಎಷ್ಟೆಷ್ಟು? 1,60,000 40,000 ಮೈನಸ್ ಎಕ್ಸೆಸ್ ಆಫ್ 12% ಆಫ್ ಕ್ಯಾಪಿಟಲ್. ಕ್ಯಾಪಿಟಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ 4 lakh into 12%. ಎಷ್ಟು? 48,000. ಮತ್ತಿದು 2,40,000 into 12%. ಎಷ್ಟು? 28,800. ಮತ್ತಿದು 1,60,000 into 12%. ಎಷ್ಟು? 19,200. ಮೈನಸ್ ಮಾಡಿ 52,000. ನೆಕ್ಸ್ಟ್ ಇದು 52,000 31,200. Next one 40,000 minus 19,200 20,800. Thereafter commission. ಓನರ್ ಗೆ ಕಮಿಷನ್ ಕೊಡೋ ಕ್ರಮ ಉಂಟಾ? ಹಿ ಇಸ್ ಎ ಓನರ್. ಪಾರ್ಟ್ನರ್ ಗೆ ಕಮಿಷನ್ ಕೊಡೋ ಕ್ರಮ ಉಂಟಲ್ಲ? ಬೇರೆಯವ್ರಿಗೆ ಕೊಟ್ರೆ ಹೌದು ಬಿಸ್ನೆಸ್, ಪಾರ್ಟ್ನರ್ ಕೊಟ್ರೆ ಅಲ್ಲ. ಕಮಿಷನ್ ರಾಮ್ ಭೀಮ್ ಸೋಮ್ ಎಷ್ಟು ಕಮಿಷನ್? 20,000 15,000 5,000. Thereafter ಬೋನಸ್ ಕೂಡ ಕ್ರಮ ಉಂಟಾ ಪಾರ್ಟ್ನರ್ಗೆ ಓನರ್ಗೆ? ಬೋನಸ್ ಎಷ್ಟು? ರಾಮ್ ಭೀಮ್ ಎಷ್ಟು? 15,000 and 15,000. Thereafter there is no adjustment as such. Everything is over. We did. Do the total of that. Put it out of column. ಎಷ್ಟು? Do the total. Okay? Total ಎಷ್ಟು? 2 lakh. Total ಎಷ್ಟಾಯ್ತು? 3,10,000 plus 2,89,000. 5,99,000. 5,99,000 less income inadmissible. Disallowed. Income disallowed. If you talk about that, gross profit is a business. Dividend from company. Dividend ಇದು ಪಾರ್ಟ್ನರ್ಶಿಪ್. Dividend is not a business. Dividend ಎಷ್ಟು? 30,000. Thereafter, what is that? Rent from house property. Rent from house property. That is income from house property. It's not a business. It's not a business. Rent from house property. ಎಷ್ಟು? 26,000. Thereafter, interest on government securities. Interest on government security. ಪಾರ್ಟ್ನರ್ಶಿಪ್ ರನ್ ಮಾಡಿದ್ರೆ ಇಂಟ್ರೆಸ್ಟ್ ಬರ್ತದಾ? ನೋ. ಎಷ್ಟು ಬರ್ತದೆ? 4,000. ಟೋಟಲ್ ಎಷ್ಟಾಯ್ತು? 60,000 ಮೈನಸ್ ಮಾಡಿ ಎಷ್ಟು ಬಂತು? 5,39,000. Now I will continue here that again 5,39,000 less. This is called as a book profit. Book profit. Exam ಅಲ್ಲಿ book profit ವರೆಗೆ ಹೇಳಿದ್ರೆ book profit ಮಾತ್ರ ಮಾಡಿದ್ರೆ ಬೇರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ. Less remuneration to the partner. Remuneration to the working partner. Working partners. Working partners. Now salary. Salary. ಯಾರೆಲ್ಲ working partner ಇಲ್ಲಿ? Beam and ಹೇಳಿದೀನಿ ಅದು? Ram is a non-working partner. Beam and Som. Salary. Beam and Som. Salary ಎಷ್ಟಿದೆ Beam ಇದ್ದು? Beam ಇದ್ದು 30,000 and 20,000. ಮತ್ತೆ ಬೋನಸ್ Beam and Som
ಭೀಮ್ ಅಂಡ್ Beam ಇದ್ದು 15,000. ಭೀಮ್ ಇದ್ದು 15,000. ಸೋಮಿಗೆ ಇಲ್ಲ ಅನ್ಸುತ್ತಲ್ಲ, ಹಾ. ರಾಮ್ಗಿರೋದು. ಮತ್ತೆ ಕಮಿಷನ್ Beam 15,000. ಭೀಮ್ ಸೋಮ್ 15,000. ಎಷ್ಟು ಭೀಮಿಗೆ 15,000. 15,000, Som 5,000. ಸೋಮಿಗೆ 5,000. ಇದು ಟೋಟಲ್. How much you get? 85,000. 85,000. 85,000. Or ಇದು ರೂಲ್ಸ್ 90% ಆಫ್ Book book profit till 3 lakh. 3 lakh. ಇಲ್ಲಿ ಎಷ್ಟಿದೆ 5 lakh ಚಿಲ್ಲರೆ 3 lakh ವರೆಗೆ 90%. ಆವಾಗ 3 lakh into 90%. 90 by 100 ಮ್ಯಾಕ್ಸಿಮಮ್ 90%. 3 lakh ವರೆಗೆ ಹೋದ 9 2,70,000. ನೋಡಿ 2,70,000. ಆ್ಯಂಡ್ ಉಳಿದದ್ದು ಎಷ್ಟು ಬರ್ತದೆ 3 lakh minus 5,39,000 ಅಂತಾದ್ರೆ 2 lakh. ಸೊ 60% ಆಫ್ ರಿಮೈನಿಂಗ್ ಬುಕ್ ಪ್ರಾಫಿಟ್. ರಿಮೈನಿಂಗ್ ಬುಕ್ ಪ್ರಾಫಿಟ್ 2,39,000. 2,39,000 into 60%. 60 by 100 ಎಷ್ಟು 1,43,400. 1,43,400 ಟೋಟಲ್ ಮಾಡಿ ಲೆಕ್ಕ. 4,13,400. 4,13,400 ಆರ್ ಲಿಮಿಟ್ Maximum limit. ಲಿಮಿಟ್ ಅಂತ 1,50,000. ಈ ಎರಡರಲ್ಲಿ ವಿಚ್ ಎವರ್ ಇಸ್ ಹೈ, ಇಲ್ಲಿ ವಿಚ್ ಎವರ್ ಇಸ್ ಹೈ 4 lakh. ನಾವು ಫ್ರಮ್ ದೀಸ್ ಟು ವಿಚ್ ಎವರ್ ಇಸ್ ಹೈ. High. ಇಲ್ಲಿಗೆ ಬರುವಾಗ ಫ್ರಮ್ ದೀಸ್ ಟು ವಿಚ್ ಎವರ್ ಇಸ್ Low. ಲೋ 85,000. ಎಷ್ಟು ಬಂತು Minus. ಮೈನಸ್ ಮಾಡಿ. ದಿಸ್ ಇಸ್ ಕಾಲ್ಡ್ ಆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್. ಹೌ ಮಚ್ ಯು ಗಾಟ್ 4,54,000. 4,54,000. First one. Statement showing total income. Statement showing Total income. total Income. income. Other the first one, income from Salary. salary. Nil. That is nil. Salary ಇಲ್ಲ ಯಾವಾಗಲೂ. ಪಾರ್ಟ್ನರ್ಶಿಪ್ ಅಂದ್ರೆ ಅದು ಅಸೋಸಿಯೇಷನ್ ಆಫ್ ಪರ್ಸನ್, ಹೌದಾ ಅಲ್ವಾ? ಅಲ್ಲಿ ಸ್ಯಾಲರಿ ಬರೋದಿಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ HP. ಇಲ್ಲಿ ಇದೆ ನೋಡಿ, ಇಲ್ಲಿ ರೆಂಟ್ ರಿಸೀವ್ ಅಂತ ಒಂದು ಬಂದಿದೆ, ಹೌದಾ ಅಲ್ವಾ? ಇನ್ಕಮ್ ಸೈಡ್ ಅಲ್ಲಿ ರೆಂಟ್ ರಿಸೀವ್ ಎಷ್ಟು 26,000. 26,000 ಲೆಸ್, ಅದಕ್ಕೆ ರೂಲ್ ಅಪ್ಲೈ ಮಾಡಬೇಕು, ಲೆಸ್ ಮುನಿಸಿಪಲ್ ಟ್ಯಾಕ್ಸ್. ದಟ್ ಇಸ್ ನಿಲ್. ಇಲ್ಲಿ ಹೇಳಿಲ್ಲ, ಇದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ ಇರ್ತದೆ 26,000. ದಟ್ ಇಸ್ ನೆಟ್ ಅಡ್ಜಸ್ಟೆಡ್ ಆನ್ಯುವಲ್ ವ್ಯಾಲ್ಯೂ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸ್ಟ್ಯಾಂಡರ್ಡ್ Deduction. deduction. 30% of this 26,000 into 30 by 100 ಎಷ್ಟು 7,800. 7,800. ಟೋಟಲ್ ಮಾಡಿ ಔಟ್ ತಗೊಂಡ್ಬಂದಿದೆ ಎಷ್ಟು ಮೈನಸ್ ಮಾಡಿ 18,200. 18,200. 18,200. Next, income from business. Business. ಎಷ್ಟಿದೆ income from business? We found here 4,54,000. Income from capital gain. ಇಲ್ಲಿ ಕ್ಯಾಪಿಟಲ್ ಗೇನ್ ಇಲ್ಲ ಅನ್ಕೋತೀನಿ, ಇದೆನಾ? ಡಿವಿಡೆಂಟ್ ಇದೆ, ರೆಂಟ್ ಇದೆ, ಇಂಟ್ರೆಸ್ಟ್ ಇದೆ. ಕ್ಯಾಪಿಟಲ್ ಗೇನ್ ಇಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಂದಿದೆ ನೋಡಿ, ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟಿ ಅಲ್ಲ. ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟಿ ಎಷ್ಟಿದೆ 4,000. ಇನ್ಕಮ್ ಸೈಡ್ ಅಲ್ಲಿ ಇದ್ದದೆಲ್ಲ ಹೀಗೆ ಬರ್ತದೆ. ಟೋಟಲ್ ಮಾಡಿ ಎಷ್ಟಾಯ್ತು? 76,200. This is called as a GTI. Less gross total income less deduction under section 80 ಅಲ್ಲಿ 80G ಒಂದಿದೆ ಇಲ್ಲಿ, ಡೊನೇಷನ್ಸ್. ಫಸ್ಟ್ ಇದು ಡೊನೇಷನ್ ಟು NDF ಅಂತ ಹೇಳ್ತಾರೆ. ಡೊನೇಷನ್ ಟು NDF ಎಷ್ಟು ಅಂತ ಹೇಳ್ತಾನೆ, ಅಡ್ಜಸ್ಟ್ಮೆಂಟ್ ಹೇಳ್ತಾನೆ ನೋಡಿ 10,000. ಅದು ಫುಲ್ ತಗೊಳ್ಳಿಕ್ಕೆ.
ಬ್ಯಾಲೆನ್ಸ್ ಟು ಬಿ ರೆಕಗ್ನೈಸ್ಡ್ School. ಸ್ಕೂಲ್. ಎಷ್ಟು ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಇಲ್ಲಿ? 20 ಇದೆ. 20,000. 20 ಅಲ್ಲಿ 10 NDF ಆದ್ರೆ ಬ್ಯಾಲೆನ್ಸ್ ಎಷ್ಟು? 10,000. ಬಟ್ ಸ್ಕೂಲಿಗೆಲ್ಲ ಆದ್ರೆ 50%, ಸ್ಕೂಲಿಗೆಲ್ಲ ಆದ್ರೆ 50%. ಸೊ ಇಂಟು 50/100. ಇದು ಯಾಕೆ ಅಂತ ಅನ್ನುವಂಥದ್ದು ಜಯರಾಮ್ ಸರ್ ಡಿಸ್ಕಸ್ ಮಾಡ್ತಾರೆ, ಥಿಯರಿ ಮಾಡ್ತಾರೆ ಅವರು. ನಾನು ಅದರ ಬಗ್ಗೆ ಡೀಟೇಲ್ ಆಗಿ ಹೋಗಲ್ಲ. Do the total. Put it out of column. How much is you got? 15,000. ಎಷ್ಟು ಬಂತು? 4,61,200. ಆಯ್ತಾ? This is called as a total income. First one. Now, statement showing tax liability. Statement showing Tax liability. tax liability. That is. Now, what is your income? Tax liability. 61,200. 200 into which percent to? 30%. 30/100. ಇಲ್ಲಿ ಕ್ಯಾಪಿಟಲ್ ಏನಿಲ್ಲ, ಇದ್ರೆ ಸಪರೇಟ್ ಮಾಡಬೇಕು. ಎಷ್ಟು ಬಂತು? 1,38,360. 1,38,360. 360. Add cess. 4%. Cess 4% on this. 5,534. 5,534. Total ಎಷ್ಟಾಯ್ತು? That is the tax liability. 1,43,894. 1,43,894. So partnership ಇಷ್ಟು ಟ್ಯಾಕ್ಸ್ ಕಟ್ಟಲೇಬೇಕು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಶೋಯಿಂಗ್ ಇನ್ಕಮ್ ಆಫ್ ದಿ ಪಾರ್ಟ್ನರ್ಸ್. ಇನ್ಕಮ್ ಆಫ್ ದಿ ಪಾರ್ಟ್ನರ್ ಯಾರೆಲ್ಲ? ರಾಮ್, ಬಿ, ಸೋ. ನಾವು ಫಸ್ಟ್ ಇದ್ದು ಸ್ಯಾಲರಿ ಎಷ್ಟಿದೆ? ಸ್ಯಾಲರಿ ರಾಮ್ ಇದ್ದು, ರಾಮ್, ಭೀಮ್, ಸೋ Ram salary ಇಲ್ಲ. ಇಲ್ಲ. ಭೀಮಿಗೆ ಎಷ್ಟುಂಟು? ನಿಮಗೆ 30,000. 30,000. ಮತ್ತೆ ಸೋಮಿಗೆ 20,000. ಬೋನಸ್ ಎಷ್ಟಿದೆ? ರಾಮಿಗೆ Ram 15,000. ರಾಮ್ 15,000. Bhim 15,000. ಸೋಮ್ No. ನೋ. ಕಮಿಷನ್ Ram 20,000. ರಾಮ್ 20. Bhim 15. Som 5. ಸೋಮ್ 5. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ದಿ ಎಕ್ಸ್ಟೆಂಟ್ ಆಫ್ 12%. ನಾವು 12% ಮಾಡಿದ್ವಿ ನೋಡಿ, 12%. 18,200. Now the interest on capital should be this 12% ಮಾತ್ರ ತಗೊಳ್ಳಿಕ್ಕೆ. Do the total of this, but there is no interest on drawing here. ಇಲ್ಲಿ less interest on drawing ಇದ್ರೆ ಇಲ್ಲಿ ಇಲ್ಲ, ಆ ಕಾರಣ this will be the answer. This will be the answer. That's all.